ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಮಾರತ್ಹಳ್ಳಿ ಬಳಿ ಅಪಾರ್ಟ್ಮೆಂಟ್ ಒಂದಕ್ಕೆ ಜಲ ದಿಗ್ಬಂಧನ. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ಗೆ ನುಗ್ಗಿದೆ ನೀರು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಮಯವಾಗಿದೆ. ಒಡೆದ ಗೋಡೆ, ಕೂದಲೆಳೆ ಅಂತರದಲ್ಲಿ ಮನೆಯವರಲ್ಲಿದ್ದವರೆಲ್ಲ ಪಾರಾಗಿದ್ದಾರೆ. ಅಗ್ನಿಶಾಮಕ ದಳದವರು ಬಂದು ಬೇಸ್ಮೆಂಟ್ನಲ್ಲಿದ್ದ ನೀರಿನ ತೆರವು ಕಾರ್ಯವನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಯಾವಾಗಲೂ ಗ್ರೌಂಡ್ ಫ್ಲೋರು, ಬೇಸ್ 1, ಬೇಸ್ 2 ಅಂತೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೋತಾರೆ. ಮೊದಲೇ ತಗ್ಗು ಪ್ರದೇಶದಲ್ಲಿರೋಂತಹ ಅಪಾರ್ಟ್ಮೆಂಟ್ಗಳು ನೀರು ನುಗ್ಗದೆ ಇನ್ನೇನಾಗುತ್ತೆ? ಅಪಾರ್ಟ್ಮೆಂಟ್ ಅವರು ಯೋಚನೆ ಮಾಡಬೇಕು ಅದನ್ನು ಕರೆಕ್ಟಾಗಿ. ಯಾವ ಪ್ರದೇಶದಲ್ಲಿ ಅವ್ರ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ ನೀರು ನಿಂತಿರೋದು ನೋಡಿ. ಇದು ರೋಡಲ್ಲಿ ನಿಂತಿರೋದು. ಇನ್ನು ಒಳಗಡೆ ಬೇಸ್ಮೆಂಟ್ಗೆ ಎಷ್ಟು ನುಗ್ಗಿರ್ಬೋದು. ಸಂಪೂರ್ಣ ಜಲಮಯ ಆಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ, ಎಷ್ಟು ನೀರಿದೆ ಅಂತಂದ್ಬಿಟ್ಟು. ಇದು ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಅಂತ. ಅಗ್ನಿಶಾಮಕ ದಳದವರೆಲ್ಲ ಬಂದು ಮೋಟ್ರ್ ಹಾಕಿದ್ದಾರೆ. ನೀವೊಂದು 5 HP ಮೋಟ್ರ್ ತಂದುಬಿಟ್ಟು ಸಣ್ಣ ಪೈಪ್ ಹಾಕ್ಬಿಟ್ಟು ಹೊರಗೆ ಬಿಟ್ಟರೆ ಎಷ್ಟು ಅಂತ ಸಮಯ ತಗೊಳಕ್ಕೆ ನೀರು ಹೋಗುತ್ತೆ. ಇಷ್ಟು ನೀರು. ಅಲ್ಲೂ ಆ ಜಯದೇವ ಇದರಲ್ಲೂ ಅಂಡರ್ ಪಾಸಲ್ಲೂ ಹಾಗೆ ಮಾಡಿದರು. ಸಣ್ಣದೊಂದು ಮೋಟ್ರ್ ತಂದುಬಿಟ್ಟು ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಸುರಿದಂತಹ ಮಳೆ ಒಂದೊಂದು ಏರಿಯಾದಲ್ಲೂ ಒಂದೊಂದು ಅನಾಹುತ ಸೃಷ್ಟಿ ಮಾಡಿದೆ. ಹೆಬ್ಬಾಳ ಫ್ಲೈಓವರ್, ನಾಗವಾರ ಆ ರಸ್ತೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನೋಡಿ. ಇದು ಪ್ರವಾಹನೇ. ಇದು ಎಷ್ಟು ನೀರಿದೆ ನೋಡಿ. ಆ ವೆಹಿಕಲ್, ಕಾರು ಬಾನೆಟ್ ಎಲ್ಲ ಮುಳುಗೋ ಮಟ್ಟಕ್ಕೆ. ಹಾಗಾಗಿ ರಸ್ತೆಯಲ್ಲಿ ನಿಂತ ಮಳೆಯ ನೀರಲ್ಲೇ ವಾಹನಗಳು ಸಂಚಾರ ಮಾಡ್ತಿದೆ. ಅಗೇನ್ ಇಲ್ಲೂ ನಾನು ಅದನ್ನೇ ಹೇಳ್ತೀನಿ, ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ನೀರು ಹರಿದು ಹೋಗಲ್ಲ. ಹಾಗಾಗಿರೋದ್ರಿಂದನೇ ಈ ಥರ ನೀರು ನಿಂತಿರೋದು. ಆಮೇಲೆ ಈ ಥರ ನೀರಲ್ಲಿ ವೆಹಿಕಲ್ಸು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ ಪೀಕ್ ಅವರ್ಸಲ್ಲಿ. ಏರ್ಪೋರ್ಟ್ ರೋಡಲ್ಲೂ ಇದೇ ಪರಿಸ್ಥಿತಿ. ಇದು ನೀವು ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ನೋಡ್ತಾ ಇದ್ದೀರಾ ನಿಮ್ಮ ರೈಟ್ ವಿಂಡೋದಲ್ಲಿ. ಯಾಕೆ ಇಷ್ಟೊತ್ತಾದರೂ ನೀರು ಯಾಕೆ ಕಡಿಮೆ ಆಗಿಲ್ಲ ಅಂದರೆ, ನೀರು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹರಿದೋಗಬೇಕು? ನೀರು ಹರಿದೋಗಕ್ಕೆ ಜಾಗನೇ ಇಲ್ವಲ್ಲ. ಒಳಚರಂಡಿ ವ್ಯವಸ್ಥೆ ಅಷ್ಟರ ಮಟ್ಟಿಗಿದೆ ನಮ್ಮಲ್ಲಿ. ಆಮೇಲೆ ನೀರು ಹೋಗೋ ಜಾಗ ಎಲ್ಲ ಈ ಸೊಪ್ಪು ಸೆದೆಗಳಿಂದ ಕಟ್ಕೊಂಡ್ಬಿಟ್ಟಿರುತ್ತೆ, ಕ್ಲೀನ್ ಮಾಡಿರಲ್ಲ. ನೀರು ಎಲ್ಲಿ ಹೋಗುತ್ತೆ? ಮತ್ತೆ ನೀರಿಗೆ ಜಾಗ ಬೇಕಲ್ಲ ಹೋಗೋದಕ್ಕೆ. ಇದು ನಾವೇನು ಸಿಲಿಕಾನ್ ಸಿಟಿ ಅದು ಇದು ಅಂತ ಹೊಗಳ್ಕೊತೀವಿ ನಮ್ಮ ಬೆಂಗಳೂರಿನ ಸ್ಥಿತಿನೇ ಹೀಗಿದೆ. 3 ಗಂಟೆ ಸುರಿದಂತಹ ಮಳೆ. ಇನ್ನು ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ನಿಂತ ಮಳೆ ನೀರು. ಸಿಲ್ಕ್ ಬೋರ್ಡ್ ರಸ್ತೆ ಗೊತ್ತಲ್ಲ, ಟ್ರಾಫಿಕ್ ಜಾಮ್ಗೆ ಯಾವಾಗಲೂ ಫೇಮಸ್. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಬೊಮ್ಮನಹಳ್ಳಿಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕನೂ ಇದೇ ಪರಿಸ್ಥಿತಿ. ವಾಹನ ಸವಾರರಿಗೇನೋ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರಂತೆ. ಬೆಳಗ್ಗೆ ಹೊತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ ಹತ್ರ ಏನು ಕಡಿಮೆ ಟ್ರಾಫಿಕ್ ಇರುತ್ತಾ, ಅಲ್ಲೂ ನೀರು ನಿಂತಿದೆ ನೋಡಿ. ಹೆಚ್ಚು ಕಡಿಮೆ ಇಡೀ ಬೆಂಗಳೂರಿಗೆ ನಿನ್ನೆ ರಾತ್ರಿ ಮಳೆ ಬಿದ್ದಿದೆ. ಆ ಏರಿಯಾ ಈ ಏರಿಯಾ ಅಂತ ಏನು ಇಲ್ಲವೇ ಇಲ್ಲ, ಎಲ್ಲ ಕಡೆ ಮಳೆ ಬಿದ್ದಿದೆ. ಆಮೇಲೆ ಆ ನೀರು ಹೋಗೋದಕ್ಕೆ ಇನ್ನೂ ಟೈಮ್ ಬೇಕು. ಈ ಥರ ನೀರೆಲ್ಲ ತಗ್ಗು ಪ್ರದೇಶಗಳಿಗೆ ಹರ್ಕೊಂಡು ಹೋಗುತ್ತೆ, ಅಲ್ಲಿ ತುಂಬಿಕೊಳ್ಳುತ್ತೆ. ಈಗಾಗಲೇ ಆ ಕೆಲಸ ಆಗಿದೆ ಎಲ್ಲ ಕಡೆಯಲ್ಲೂ ಕೂಡ. ಎಲ್ಲ ಕಡೆ ಅದೇ ಪರಿಸ್ಥಿತಿ. ನೀವು ಯಾವುದೇ ವಲಯಕ್ಕೆ ಹೋಗಿ, ಬೆಂಗಳೂರಿನ 8 ವಲಯದಲ್ಲೂ ಎಲ್ಲಿ ನೋಡಿದ್ರೂ ನೀರು. ಯಾಕೆಂದರೆ ಪ್ಲ್ಯಾಂಡ್ ಆಗಿ ಮಾಡಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಪ್ಲ್ಯಾಂಡ್ ಆಗಿ ಮಾಡಿಲ್ಲ. ಕೆಲವೊಂದು ಏರಿಯಾಗಳಿದೆ ಸೇಫ್ ಏರಿಯಾಗಳು. ಇನ್ನು ಹೆಣ್ಣೂರು ರಸ್ತೆ ಫುಲ್ ಜಲಾವೃತ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದ ಹೆಣ್ಣೂರು ರಸ್ತೆ ಜಲಾವೃತವಾಗಿದೆ. ನಾ ಹೇಳಿದ್ನಲ್ಲ, ಸ್ಪೆಸಿಫಿಕ್ ಆಗಿ ನಾವು ಈ ಏರಿಯಾ ಅಂತ ಹೇಳೋದೇ ಬೇಡ, ಎಲ್ಲ ಕಡೆಯಲ್ಲೂ ಇದೇ ಪರಿಸ್ಥಿತಿ ಇದೆ.
ಇನ್ನು ಕೆಲವು ಬಡಾವಣೆಗಳು ನೋಡಬೇಕು, ತಗ್ಗು ಪ್ರದೇಶದಲ್ಲಿರೋ ಈ ಸಾಯಿ ಲೇಔಟು ಇವೆಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ರೋಡಂತೂ ನೀರೇ ಬಿಡಿ, ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ಪಾಪ 4 ವೀಲರ್ ಅವ್ರು ಹಂಗೂ ಹಿಂಗೂ ಹೋಗ್ತಾರೆ, 2 ವೀಲರ್ಸ್ ಗತಿ ಏನು? ಅದನ್ನೇ ನಂಬಿಕೊಂಡಿರ್ತಕ್ಕಂಥವ್ರ ಗತಿ ಏನು? ಕಷ್ಟ, ತುಂಬ ಕಷ್ಟ. ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ, ಇನ್ನು 3 ಗಂಟೆ ಬಿದ್ದ ಮಳೆಗೆ ಹೀಗೆ, ಇನ್ನು ಕರಾವಳಿನಲ್ಲಿ ಬೀಳೋ ಥರ ಏನಾದ್ರು ಮಳೆ ಬಿದ್ದುಬಿಟ್ರೆ ಏನು ಗತಿ? ಯಾರು ಮನೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ವೇನಪ್ಪ. ಇವತ್ತು ಬೆಳಗಿನ ಜಾವ 2:30 3 ಗಂಟೆಗೆ ಆರಂಭವಾದಂತಹ ಜಡಿ ಮಳೆ ಬೆಂಗಳೂರಿನಲ್ಲಿ ನಾನಾ ರೀತಿಯ ಅವಾಂತರಗಳಿಗೆ ಕಾರಣ ಆಗಿಬಿಟ್ಟಿದೆ. ಜಯದೇವ ಅಂಡರ್ ಪಾಸ್ನಲ್ಲಿ ವಿಪರೀತ ಪ್ರಮಾಣದ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮಳೆಯ ಎಫೆಕ್ಟ್ನಿಂದ ಬೆಳಿಗ್ಗೆನೇ ಟ್ರಾಫಿಕ್ ಕಿರಿಕಿರಿಯಲ್ಲಿ. ಜಯದೇವ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್, ಮಳೆ ಇಲ್ಲ ಅಂದರೂ ಟ್ರಾಫಿಕ್ ಜಾಮಲ್ಲಿ. ಇನ್ನು ಮಳೆ ಬಂದ್ಬಿಟ್ರೆ ಕೇಳಬೇಕಾ? ಅಂಡರ್ ಪಾಸ್ ದಾಟೋದಕ್ಕೆ ವಾಹನ ಸವಾರರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಕೇವಲ ಜಯದೇವ ಅಂಡರ್ ಪಾಸ್ನಲ್ಲಿ ಮಾತ್ರ ಅಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ, ಬೆಂಗಳೂರಿನ ಅನೇಕ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಬಿಟ್ಟಿದೆ. ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನೀರು ಸರಾಗವಾಗಿ ಹರಿದೋಗೋದಕ್ಕೆ ಆಗಲ್ಲ ನಮ್ಮಲ್ಲಿ. ಹಾಗಾಗಿ ಈ ಥರ ನೀರು ನಿಲ್ತಕ್ಕಂಥದ್ದು. 3 ಗಂಟೆಗೆ ಶುರುವಾದ ಮಳೆ ಹೆಚ್ಚು ಕಡಿಮೆ 6-7 ಗಂಟೆ ತನಕ ಸತತವಾಗಿ ಬಂದಿದೆ. ಸ್ವಲ್ಪ ಬಿಡುವು ಕೊಟ್ಟು ಮತ್ತೆ ಶುರುವಾಗಿದೆ. ಈಗ ಸ್ವಲ್ಪ ಮಳೆ ನಿಂತಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ಬೆಳಗ್ಗೆನೇ ನೋಡಿ ಪಾಪ ಆ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಎಷ್ಟು ಕಷ್ಟಪಡ್ತಿವೆ. ಮಕ್ಕಳನ್ನು ಸ್ಕೂಲ್ಗೆ ಬಿಡೋದಕ್ಕೆ ತಂದೆ ತಾಯಿಯಂದರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕಚೇರಿಗಳಿಗೆ ಕೆಲಸಗಳಿಗೆ ಹೋಗ್ತಕ್ಕಂಥವ್ರು ಜನ ಬೆಳಗ್ಗೆನೇ ಬೆಂಗಳೂರಿನಲ್ಲಿ ವಿಪರೀತ ಸಮಸ್ಯೆ. ಅದರಲ್ಲೂ ಈ ಜಯದೇವ ಜಂಕ್ಷನ್ ಇರ್ಬೋದು ಅಥವಾ ಡೈರಿ ಸರ್ಕಲ್ ಇರ್ಬೋದು, ಇಲ್ಲೆಲ್ಲ ನಾರ್ಮಲ್ ಡೇಸಲ್ಲೇ ಜಾಮ್ ಆಗುತ್ತೆ ಇಷ್ಟೊತ್ತಿನಲ್ಲಿ, ಪೀಕ್ ಅವರ್ಸಲ್ಲಿ. ಈಗಿನ ಪರಿಸ್ಥಿತಿ ಇನ್ನೂ ಕಷ್ಟ ನೋಡಿ. ಓಕೆ, ಅದೇ ಸ್ಪಾಟಿಂದ ನನ್ನ ಕೊಲೀಗ್ ರಾಘು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ನೀರು ಸರಾಗವಾಗಿ ಹರಿದೋಗೋಕ್ಕಾಗಲ್ಲ, ಹಾಗಾಗಿ ಈ ಪರಿಸ್ಥಿತಿನ, ಅಥವಾ ಬೇರೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ? ಒಂದು ಮಳೆಗೆ ಈ ರೀತಿ ಪರಿಸ್ಥಿತಿ ಪದೇ ಯಾಕೆ ಬೆಂಗಳೂರಿನಲ್ಲಿ ಅಂತ? ಅರವಿಂದ, ಖಂಡಿತವಾಗಿಯೂ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಈ ಸಮಸ್ಯೆ ಆಗಿರುವಂತದ್ದು. ಗಮನಿಸ್ತಾ ಇದ್ದೀರಿ, ಇದು ಜಯದೇವ ಅಂಡರ್ ಪಾಸ್. ಜನರ ಪರಿಸ್ಥಿತಿ, ವಾಹನ ಸವಾರರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಶಾಲಾ ಕಾಲೇಜಿಗೆ ಹೊರಟಂತವರು ಸಾಹಸವನ್ನ ಮಾಡಿ ಹೋಗ್ಬೇಕಾದಂತ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ದೂರದಲ್ಲಿ ಟ್ರಾಫಿಕ್ 2 ಕಿಲೋಮೀಟರ್ಗೂ ಜಾಸ್ತಿ ಆಗಿದೆ. ಬಸ್ಗಳು ಹೋಗೋದಕ್ಕೆ ಆಗ್ತಾ ಇಲ್ಲ, ವಾಹನಗಳು ಹೋಗೋದಕ್ಕೆ ಆಗ್ತಾ ಇಲ್ಲ. ಜನ ಬಸ್ಸನ್ನ ಇಳಿದು ಡಿವೈಡರ್ಗಳ ಮೇಲೆ ನಡ್ಕೊಂಡು ಬರಬೇಕಾದಂತ ಪರಿಸ್ಥಿತಿ. ಮತ್ತೊಂದು ಕಡೆ ನೋಡಿ, ಅಲ್ಲಿ ವಿದ್ಯಾರ್ಥಿನಿಯರು ಕಷ್ಟಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ. ಯಾಕಂದ್ರೆ ನೀರಿನ ಮಟ್ಟ ಹೆಚ್ಚಾಗಿದೆ, ವಾಹನಗಳು ಬಂದಂತ ಸಂದರ್ಭದಲ್ಲಿ ಕೆಟ್ಟು ನಿಲ್ಲುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆಯಿಂದ ಒಂದು 15-20ಕ್ಕೂ ಹೆಚ್ಚು ವಾಹನಗಳು ಕೆಟ್ಟು ನಿಂತಿದೆ. ಅದೇ ಕಾರಣಕ್ಕಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಓಡಾಟ ಮಾಡುವಂತವರು ಅರಸಾಹಸವನ್ನ ಪಡ್ತಾ ಇದ್ದಾರೆ. 1-2 ಗಂಟೆಗಳ ಕಾಲದಿಂದ ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ಬೇಕು ಅಂತ ಬಂದಂತವರು ಇಲ್ಲಿ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದಂತ ಹಿನ್ನೆಲೆಯಲ್ಲಿ ಜನ ಈ ರೀತಿಯಾದಂತಹ ಸಾಹಸವನ್ನ ಮಾಡಬೇಕಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು ನೀರಿನ ಮಟ್ಟ ಹೇಗಿದೆ ಅಂತ ಹೇಳಿ. ಡ್ರೈನೇಜ್ ಪ್ರಾಬ್ಲಮ್ ಆದಂತ ಕಾರಣಕ್ಕಾಗಿ, ಅಂದ್ರೆ ಡ್ರೈನೇಜ್ ಗಳನ್ನ ನೀವು ಬಲಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಅದೆಲ್ಲ ಕೂಡ ಕಂಪ್ಲೀಟ್ ಆಗಿ ಡ್ರೈನೇಜ್, ಅಲ್ಲಿ ನೀರು ಸರಿಯಾಗಿ ಹೋಗೋದಿಕ್ಕೆ ಮಾಡಬೇಕಿದ್ದಂತ ವ್ಯವಸ್ಥೆಯನ್ನ ಮಾಡದೇ ಇರುವಂತ ಕಾರಣಕ್ಕಾಗಿ ಈ ಪರಿಸ್ಥಿತಿ. ಸಾಮಾನ್ಯವಾಗಿ ಮಳೆಗಾಲ ಆರಂಭಕ್ಕೂ ಮುನ್ನ ಅಲ್ಲಿರುವಂತಹ ಹೂಳನ್ನ ತೆಗೆಯುವಂತ ಕೆಲಸಗಳಾಗುತ್ತೆ. ಬಟ್ ಇಲ್ಲಿ ಅದು ಯಾವುದೂ ಆಗದೇ ಇರುವಂತ ಕಾರಣಕ್ಕಾಗಿ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಬಂದಂತ ನೀರು ಹೊರಭಾಗಕ್ಕೆ ಹೋಗ್ಲಿಕ್ಕೆ ಆಗದಂತ ಕಾರಣ ಸದ್ಯ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಮಳೆ ನೀರು ಇನ್ನೂ ಕೂಡ ಜಾಸ್ತಿ ಇತ್ತು, ಸದ್ಯ ಇದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದರೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ನೀರು ಕಡಿಮೆ ಆಗಿದೆ. ಕಡಿಮೆ ಆಗಿಯೂ ಕೂಡ ಇಷ್ಟು ನೀರಿದೆ. ಇನ್ನು ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಅರವಿಂದ್, ಅಲ್ಲಿ ನೀರನ್ನ ತೆಗೆಯೋದಿಕ್ಕೆ ಅಂತಾನೆ BBMP ಸಿಬ್ಬಂದಿಗಳನ್ನ ಕಳಿಸಲಾಗಿದೆ. ಆ ಮೋಟ್ರನ್ನ ಕೊಟ್ಟಿರುವಂತ ಮೋಟ್ರನ್ನ ನೋಡ್ತಾ ಇದ್ದೀರಿ, ಜನರೇಟರ್ ಅನ್ನ ಯಾವ ರೀತಿ ಇದೆ ಅಂತ ಹೇಳಿ. ಇವರ ನಿರ್ಲಕ್ಷ್ಯ ಹೇಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಒಂದು ಚಿಕ್ಕ ಜನರೇಟರ್ ಅನ್ನ ಕೊಟ್ಟು ಈ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ನೀರನ್ನ ತೆಗಿಬೇಕು ಅಂತ ಹೇಳಿ ಸಿಬ್ಬಂದಿಗಳನ್ನ ಕಳಿಸಿದ್ರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಪೀಕ್ ಅವರ್ಸ್ ಅಲ್ಲಿ ಜನ ಇಷ್ಟು ಪರದಾಟ ಮಾಡ್ತಾ ಇದ್ದು 2 ಗಂಟೆಗಳು ಹೆಚ್ಚು ಕಾಲದಿಂದ ಟ್ರಾಫಿಕ್ ಆಗಿರುವಂತದ್ದು ಗೊತ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿಲ್ಲ, ಇದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಚಿಕ್ಕದೊಂದು ಜನರೇಟರ್ ಅನ್ನ ಕೊಟ್ಟು ಕಳಿಸಿ ಅದರ ನೀರನ್ನ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದರೆ. ಇನ್ನು ವಾಹನ ಸವಾರರ ಅರಸಾಹಸ ಕೇಳಕ್ಕಾಗ್ತಾ ಇಲ್ಲ. ಮತ್ತೊಂದ್ ಕಡೆ ಪೊಲೀಸರ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಒದ್ದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಳೆದ 2-3 ಗಂಟೆಗಳಿಂದ ವಾಹನ ಸವಾರರು ಇದೇ ರೀತಿಯಾದಂತ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಅಂದ್ರೆ ರಾತ್ರಿ ಮಳೆ ಬಂತು, ರಾತ್ರಿ ಮಳೆ ಬಂದಂತ ಮಳೆ 2-3 ಗಂಟೆಗಳ ಬಿದ್ದ ಮಳೆ ಇಷ್ಟೊಂದು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದ್ರೆ ಇದಕ್ಕೆ ಕಾರಣ ನಿಜಕ್ಕೂ ಅಧಿಕಾರಿಗಳ ನಿರ್ಲಕ್ಷ್ಯ. ಸರಿಯಾದ ರೀತಿಯಲ್ಲಿ
ಮುನ್ನೆಚ್ಚರಿಕೆಯಾಗಿ ಇವುಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. 10-15ಕ್ಕೂ ಹೆಚ್ಚು ವಾಹನಗಳು ಕೆಟ್ಟು ನಿಲ್ತಾ ಇದೆ. ಇದೇ ಕಾರಣಕ್ಕಾಗಿ ಬನ್ನೇರುಘಟ್ಟ ರಸ್ತೆ ಏನಿದೆ ಬಹಳ ದೊಡ್ಡ ಮಟ್ಟದ ಟ್ರಾಫಿಕ್ ಅನ್ನ ಇವತ್ತು ಪೀಕ್ ಅವರ್ಸ್ಗಳಲ್ಲಿ ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಿಸಿದೆ. ಜೊತೆಗೆ ಇವತ್ತು ಸೋಮವಾರ ವೀಕ್ ಡೇ ಆಗಿರುವಂತ ಕಾರಣಕ್ಕಾಗಿ ಬೆಳಗ್ಗೆ ಕೆಲಸಕ್ಕೆ ಹೊರಟವರು ಟ್ರಾಫಿಕ್ ಅಲ್ಲೇ ಸಿಲುಕಿ ಒದ್ದಾಟ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡಿ, ಪೊಲೀಸರು ಕೂಡ ಅಲ್ಲಿ ದೂರದಲ್ಲಿ ಎಲ್ಲ ಒಂದ್ ಕಡೆ ಅವ್ರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ, ಅಂದ್ರೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ, ಈ ರೀತಿ ನಡು ನೀರಲ್ಲಿ ಹೋದಂತ ವೆಹಿಕಲ್ಗಳು ಕೆಟ್ಟು ನಿಲ್ಲುವಂಥದ್ದು, ಈ ರೀತಿ ತಳ್ಕೊಂಡು ಹೋಗುವಂಥದ್ದು ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಆಗ್ತಾ ಇದೆ. ಸೊ ನೀರನ್ನ ಖಾಲಿ ಮಾಡದೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮೊದಲಿಗೆ ನೀರನ್ನ ಖಾಲಿ ಮಾಡುವಂತ ಕೆಲಸ ಆದಷ್ಟು ಬೇಗ ಮಾಡಬೇಕಿದೆ. ಇಲ್ಲ ಅಂದ್ರೆ ಸಂಜೆ ತನಕ ಇವ್ರು ನೀರು ಎಷ್ಟೋ ತನಕ ಖಾಲಿ ಮಾಡಲ್ಲ, ಅಲ್ಲಿ ತನಕ ಈ ಒಂದು ಸಮಸ್ಯೆ ಈ ವಾಹನ ಸವಾರರು ಎದುರಿಸಲೇಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಘು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬೆಂಗಳೂರಿನ ಜಯದೇವ ಅಂಡರ್ ಪಾಸ್ನ ಸ್ಥಿತಿ ಇದು. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆ, ಮಧ್ಯರಾತ್ರಿ ಸುರಿದ ಮಳೆಗೆ ನಾನಾ ರೀತಿಯ ಅವಾಂತರಗಳು ಶುರುವಾಗ್ಬಿಟ್ಟಿದೆ. 3 ಶಾಲಾ ಮಕ್ಕಳು ಸೇರಿ 6 ಜನರ ಮೇಲೆ ಮರವೊಂದು ಬಿದ್ದಿದೆ. ಶಾಲಾ ಮಕ್ಕಳು ಸೇರಿ ಮಾರುತಿ ಸೇವಾ ನಗರದಲ್ಲಿ ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಘಟನೆ. ರಸ್ತೆಯಲ್ಲಿ ಹೋಗ್ತಾ ಇದ್ರು ಪಾಪ, ಅವ್ರ ಪಾಡ್ಗವರು ಹೋಗಬೇಕಾದ್ರೆ ಬೃಹತ್ ಮರದ ಕೊಂಬೆಗಳು ಇವ್ರ ಮೇಲೆ ಬಿದ್ದುಬಿಟ್ಟಿದೆ. ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಗಂಭೀರವಾಗಿದೆ, ಎದೆ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದಿದೆ. ಪ್ರಾಣಾಪಾಯ ಏನಾಗಿಲ್ಲ, ಆದರೂ ಕೂಡ ಈ BBMP ಅವರು ಅಪಾಯದ ಮರಗಳನ್ನ ತೆಗಿತೀವಿ ಅಂತ ಹೇಳ್ತಾರೆ, ಹೊರತು ತೆಗೆಯಲ್ಲ. ಈ ಥರ ಮಳೆ ಬಂದಾಗ ಬೆಂಗಳೂರಿನಲ್ಲಿ ಮರಗಳು ಧರೆಗುರುಳೋದು ಸಹಜ. 3 ಮಕ್ಕಳು ಸೇರಿದಂತೆ ಒಟ್ಟು 6 ಜನರ ಮೇಲೆ ಈ ರೀತಿ ಮರ ಬಿದ್ದಿದೆ. ಆ ಬಿದ್ದಿರೋ ಪರಿಣಾಮ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಗಂಭೀರವಾಗಿದೆ, ಎದೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಬಟ್ ಯಾರು ಜವಾಬ್ದಾರಿ ಇದಕ್ಕೆ ಹೇಳಿ? ಈಗ ಯಾರನ್ನ ದೂಷಣೆ ಮಾಡೋಣ? ಮಳೆ ಬೀಳತ್ತನ್ನು ತಡಿತಕ್ಕಂಥ ಶಕ್ತಿ ಅಂತೂ ಯಾರಿಗೂ ಇಲ್ಲ. ಹಾಗಂತ ಇದನ್ನೆಲ್ಲ ಮೊದಲೇ ಕ್ಲಿಯರ್ ಮಾಡ್ಕೋಬೇಕು. ಡೇಂಜರ್ ಮರಗಳು ನೋಡಿ, ಅವೆಲ್ಲ ಹಳೇ ಮರಗಳು, ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿ ಸ್ವಲ್ಪ ರೆಡಿ ಮಾಡಬೇಕು. BBMP ಅವರು ಏನೂ ಮಾಡಿಲ್ಲ, ಹಾಗಾಗಿ ಇವತ್ತಿನ ದಿನ ಈ ಪರಿಸ್ಥಿತಿ. ಮಾರುತಿ ಸೇವಾ ನಗರ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಬೆಳಗ್ಗೆನೇ ಈ ರಾತ್ರಿ ಇಡೀ ಸುರಿತಲ್ಲ ಮಳೆ, ಆ ಮಳೆಯಿಂದಾಗಿ ಮರವೊಂದು ಬಿದ್ದಿದೆ. ಬಟ್ ಅದು ಜನರ ಮೇಲೆ ಬಿದ್ದಿದೆ. 3 ಜನ ಶಾಲಾ ಮಕ್ಕಳು ಸೇರಿದಂತೆ ಒಟ್ಟು 6 ಜನರು ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಪ್ಪಂತ ಬಿದ್ದುಬಿಟ್ಟಿದೆ. ಆ ಬಿದ್ದಿರೋದ್ರಿಂದ ಒಬ್ಬ ವ್ಯಕ್ತಿಗೆ ತುಂಬ ಗಾಯ ಆಗಿದೆ, ಎದೆ ಭಾಗಕ್ಕೆಲ್ಲ ಏಟು ಬಿದ್ದಿದೆ. MS ನಗರ ಅಲ್ಲಿ ನಡೆದಿರ್ತಕ್ಕಂಥ ಸ್ಥಿತಿ. ಬೆಂಗಳೂರಲ್ಲಿ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಅನೇಕ ಕಡೆ ಮರಗಳು ಬಿದ್ದಿದೆ. ಇಲ್ಲೊಂದು ಮರದ ಕೊಂಬೆ ಬಿದ್ದಿದೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ದೃಶ್ಯಗಳಲ್ಲಿ ನೋಡ್ಬೋದು. ನೇರವಾಗಿ ನಾನೀಗ ಬೆಂಗಳೂರಿನ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಮಾರುತಿ ಸೇವಾ ನಗರದಲ್ಲಿ ಇದ್ದೀನಿ. ಮಾರುತಿ ಸೇವಾ ನಗರ ಮುಖ್ಯ ರಸ್ತೆಯಲ್ಲಿ ಈ ರಸ್ತೆಯಲ್ಲಿ ಒಂದು ಮರ ಏನಿದೆ, ಈ ಮರವನ್ನು ತೆರವು ಮಾಡಿ ಅಂತ ಈ ಹಿಂದೆನೇ ಅಂದರೆ 3 ತಿಂಗಳ ಹಿಂದೆನೇ ಸ್ಥಳೀಯರು ಒಂದು BBMPಗೆ ಮತ್ತು ಸ್ಥಳೀಯ ಶಾಸಕರಿಗೆ ಆಗಿರುವಂಥ KJ ಜಾರ್ಜ್ ಅವ್ರಿಗೂ ಮನವಿ ಮಾಡಿರ್ತಾರೆ. ಆದರೆ ಮರವನ್ನು ತೆರವು ಮಾಡೋದಕ್ಕೆ ಯಾರೂ ಸಹ ಮುಂದೆ ಬಂದಿಲ್ಲ. ಆದರೆ BBMP ಮಾತ್ರ ಹೇಳುವಂಥದ್ದು, ಎಲ್ಲಿ ಒಣಗಿದ ಮರ ಇದೆ ಅದನ್ನು ನಾವು ತೆರವು ಮಾಡಿರ್ತೀವಿ ಅಂತ. ಈ ಮರದ ಕೊಂಬೆ ಏನು ಕಾಣಿಸ್ತಿದೆ, ಕಳಚಿ ಬಿದ್ದಿರುವಂಥದ್ದು, ಈ ಮರದ ಕೊಂಬೆ ಏನು ನಿಮಗೆ ಈ ದೃಶ್ಯಗಳಲ್ಲಿ ನೋಡ್ಬೋದು, ಸಂಪೂರ್ಣವಾಗಿ ಮರ ಒಣಗಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮತ್ತು ಮರದಲ್ಲಿ ಒಂದು ಕೊಂಬೆಯಲ್ಲಿ ಎಲೆಗಳು ಬಿಟ್ಟರೆ ಮತ್ತು ಉಳಿದಂಥ ಯಾವ ಕೊಂಬೆಯಲ್ಲೂ ಸಹ ಮರದಲ್ಲಿ ಎಲೆಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಇದು ಒಣಗಿ ಒಂದು ರೀತಿಯಲ್ಲಿ ಜೀವ ಕಳ್ಕೊಂಡಿರೋ ಮರ ರೀತಿಯಾಗಿ ಕಾಣಿಸ್ತಿರುವಂಥದ್ದು. ಈ ಮರವನ್ನು ತೆರವು ಮಾಡದೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು 6 ಜನರ ಮೇಲೆ ಮರ ಬಿದ್ದಿರುವಂಥದ್ದು, ಮರದ ಕೊಂಬೆ ಬಿದ್ದಿರುವಂಥದ್ದು. 6 ಜನರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಸ್ಥಳೀಯರ ಸಹಾಯದಿಂದ ಅವರನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಲ್ಲಿ ನೋಡ್ಬೋದು, ಅವರು ಟ್ರಾವೆಲ್ ಮಾಡ್ತಿದ್ದ ಯಾರು ಒಬ್ಬ ವ್ಯಕ್ತಿ ಅಂತ ಹೇಳ್ತಿದ್ದೆ,
ಅವರು ಬರ್ತಿದ್ದಂತಹ ದ್ವಿಚಕ್ರ ವಾಹನ ಮೇನ್ ರಸ್ತೆಯಲ್ಲಿ ಬರಬೇಕಾದ್ರೆ ದ್ವಿಚಕ್ರ ವಾಹನದಲ್ಲಿ ಅವರು ಬರ್ತಿರ್ತಾರೆ. ಅವರ ಎದೆ ಭಾಗಕ್ಕೆ ಮರ ಸಂಪೂರ್ಣವಾಗಿ ಗಾಡಿ ಭಾಗ ಯಾವ ರೀತಿ ಜಖಮಾಗಿದೆ ಅಂತಲೂ ನೋಡ್ಬೋದು, ಟೂ ವೀಲರಲ್ಲಿ ಬರ್ತಿರೋವಂಥದ್ದು. ಜೊತೆಗೆ 3 ಜನ ಶಾಲಾ ಮಕ್ಕಳು ಕೂಡ ಈ ಮರದ ಕೊಂಬೆ ಬಿದ್ದು ಇಂಜುರಿ ಆಗಿರುವಂಥದ್ದು. ಸ್ಥಳೀಯರ ಸಹಾಯದಿಂದ ಅವರನ್ನೆಲ್ಲ ಈಗ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಆಗಿದೆ. ಆದರೆ ಈಗ BBMPಯವರು ಬಂದು ಮರದ ಕೊಂಬೆಗಳನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅನಾಹುತ ಆಗೋದಕ್ಕಿಂತ ಮುಂಚೆ ಅವರು ಬಂದು ಈ ರೀತಿ ಯಾಕೆ ಕೆಲಸ ಮಾಡಲ್ಲ ಅನ್ನೋವಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಸ್ಥಳೀಯರಿದ್ದಾರೆ, ಅಂದರೆ ಮರ ಬಿದ್ದ ಸಂದರ್ಭದಲ್ಲಿ ಇಲ್ಲಿ ಇದ್ದವರು ಇದ್ದಾರೆ. ಸರ್, ಮರ ಬಿದ್ದಾಗಲೂ ನೀವಿಲ್ಲೇ ಓಡಾಡ್ತಿದ್ರಿ ಅಂತ ಹೇಳಿದ್ರಿ. ಅಲ್ಲ, ಜಸ್ಟ್ ಪಾಸ್ ಆದೆ, ನನ್ನ ಮಗಳ ಕರ್ಕೊಂಡು ಕಾಲೇಜ್ ಬಿಡಕ್ಕಂತ ಪಾಸ್ ಆದೆ, ಮರ ಬಿತ್ತು. ಸರ್, ಈ ಹಿಂದೆನೂ ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ, ಬಟ್ ಏನು ಹೇಳಿದರು ಸರ್? ದೂರು ಕೊಟ್ಟು ಮೇ 6ನೇ ತಾರೀಕು ಸ್ಥಳೀಯ ಶಾಸಕರಿಗೆ, ಆಗ ಮಂತ್ರಿಗಳು ಇದ್ದಾರೆ ಈಗ, ಜಾರ್ಜ್ ಅವರು ಆಫೀಸ್ಗೂ ಕೊಟ್ಟಿದ್ದೆ, BBMPಗೂ ಸ್ವತಃ ಒಂದು 5-6 ಸತಿ ಫೋನು ಮಾಡಿದ್ದೆ. ಈಗಿದೆ, ಮೇನ್ ರೋಡ್ ಇದೆ, ತೊಂದರೆ ಆಗ್ತಾ ಇದೆ ಜನಗಳಿಗೆ, ಪ್ರಾಣ ಹಾನಿ ಇದೆ. ಇವತ್ತು ಕಣ್ಣು ಮುಂದೆ ನೋಡಿದೆ ನಾನು ಬಿದ್ದಿದ್ದು. ಸರ್, ನೀವು